ಶಿವರಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟೆ. ನನಗೆ 1 ಗ್ರಾಮ್ ಅಷ್ಟು ಗೋಲ್ಡು ಹಾಗೆ ಬಿದ್ದು ಕಳ್ದಾಕೊಂಡ್ಬಿಟ್ಟಿರೋ ಡಿಸೈನರ್ ದಯವಿಟ್ಟು ಕೊಳ್ಸೇನೆ ಮಾಡಿಸ್ಕೊಳ್ಳೋದು. ಹಂಗೆ ನನ್ನ ಮುಖ ತೊಳ್ಕೊಂಬಂದೆ. ಹೌದಾ? ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿತ್ಯಾಸ್ ವ್ಲಾಗ್. ಇವತ್ತಿನ ಈ ನನ್ನ ವ್ಲಾಗ್ ಬಂದು ನನಗೆ ತುಂಬ ಸ್ಪೆಷಲ್ ಬಿಕಾಸ್ ನನ್ನ ಮದುವೆ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳು ಕೂಡ. ಸೊ ರಿಂಗ್ಸ್ ಕಲೆಕ್ಷನ್ಸು, ಜ್ಯುವೆಲ್ರಿ, ಒಟ್ಟಿನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಲಿಮಿಟೆಡ್ ಆಗಿರುವಂತಹ ಒಂದಷ್ಟು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಮತ್ತು ನಾವು ಮಾಡಿರೋ ಕೆಲವೊಂದು ಮಿಸ್ಟೇಕ್ಗಳು ಹಾಗೆ ಮಾಡಬಾರ್ದು ಅಂತ ನಿಮಗೂ ಅದೊಂದು ಐಡಿಯಾ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಫಸ್ಟ್ ನಮ್ಮ ಎಂಗೇಜ್ಮೆಂಟ್ ರಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ನಮ್ಮ ರಿಂಗ್ಸ್ ಕಲೆಕ್ಷನ್ಸ್ ಯಾವ ಥರ ಮಾಡಬೇಕು ಅಂದರೆ ನಮ್ಮಿಬ್ರದ್ದು ಇನ್ಷಿಯಲ್ ಬರಬೇಕು ಅಂತ. ಬಟ್ ಹೇಗೆ ಅಂದರೆ ನನ್ನದು ಮತ್ತು ನನ್ನ ಹಸ್ಬೆಂಡ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಇರೋದ್ರಿಂದ ನನಗೆ ಜ್ಯುವೆಲ್ರೀಸ್ ಮಾಡಿಸೋಕೆ ಹೋಗಿದ್ದಿನ ನೋಡಬೇಕು. ನನ್ನ ಹಸ್ಬೆಂಡ್ ಎಂಟ್ರಿ ಆಗ್ತಿದ್ದಾರೆ ಅಂದರೆ ನನಗೆ ಫುಲ್ಲು ಶಿವರಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬಟ್ ಐ ಡೋಂಟ್ ನೋ, ಅವ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತಿದ್ರು. ಜ್ಯುವೆಲ್ರಿ ಮಾಡಿಸೋ ದಿನ ಅವರು ಶೋರೂಮಿಗೆ ಬಂದಾಗ ಹೆವಿ ಅಂದರೆ ಹೆವಿ ಸ್ವೆಟ್ ಆಗ್ತಿದೆ, ಕೈಯೆಲ್ಲ ಫುಲ್ಲು. ಸೊ ಅವತ್ತು ಜ್ಯುವೆಲ್ರಿ ಡಿಸೈನ್ಸ್ ನೋಡೋದಕ್ಕಿಂತ ನನ್ನನ್ನು ನಾನು ಕಾಮ್ ಮಾಡ್ಕೊಂಡಿದ್ದೆ ತುಂಬ ಆಯಿತು ಅವತ್ತಿನ ದಿನ. ಅವತ್ತು ಒಂದು ಕನ್ಫ್ಯೂಷನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ರು, ಒಂದು ರಿಂಗ್ ಮೇಲೆ SR ಅಂತ ಇದ್ದರೆ ಇನ್ನೊಂದ್ರ ಮೇಲೆ RS ಅಂತ ಹಾಕೋಣ ಅಂತ. ನನಗದು ಬೇರೆ ಥರನೇ ಕಮ್ಯುನಿಕೇಟಿಂಗ್ ಅರ್ಥ ಆಗಿ ಏನು ಮಾಡಿಕೊಂಡೆ, ಇಲ್ಲ SR ಅಂತಲೇ ಇರಬೇಕು, SR ಅಂತಲೇ ಇರಬೇಕು ಅಂತ ಹೇಳಿ ಫಿಕ್ಸ್ ಮಾಡಿ 2 ರಿಂಗ್ಗಳ ಮೇಲೂ SR ಅಂತಲೇ ಹಾಕಿದ್ದೀನಿ. ಸೊ ಅದು ಇರುಮಗ್ನೆ ಅದು ತೋರ್ಸನೆ ಇದು. ಸೊ ಹಾಗಾಗಿ ನಮ್ಮ ಎಂಗೇಜ್ಮೆಂಟ್ ರಿಂಗಲ್ಲಿ ಅದೊಂದು ಮಿಸ್ಟೇಕ್ ಮಾಡಿದ್ವಿ. ದಿಸ್ ಇಸ್ ನಮ್ಮ ಎಂಗೇಜ್ಮೆಂಟ್ ರಿಂಗ್. ಇದು ಬಂದು ನನ್ನ ಹಸ್ಬೆಂಡ್ ರಿಂಗು. ಇದು ಬಂದೆ, ಕಾಣಿಸ್ತಿದ್ಯಾ? ನೆಕ್ಸ್ಟು ಇದು ನನ್ನ ರಿಂಗ್. ಸೊ ಎರಡರಲ್ಲೂ ಸೇಮ್ ಹಾರ್ಟ್ ಶೇಪಲ್ಲಿ ಆ್ಯಂಡ್ ತುಂಬ ಪ್ಲೈನ್ ಆಗಿ ಮಾಡಿಸ್ಕೊಂಡಿದ್ದು. ಬಿಕಾಸ್ ನಮ್ಮ ಕಡೆ ಏನು ಅಂದರೆ ಫಸ್ಟ್ ಟೈಮ್ ರಿಂಗ್ಸ್ ಏನು ಹಾಕ್ತೀವಿ ಅದರಲ್ಲಿ ಸ್ಟೋನ್ಸ್ ಆಗಲಿ ಅಥವಾ ಹವಳಗಳಾಗಲಿ ಏನು ಇರಬಾರ್ದು ಅನ್ನೋದು ನಮ್ಮ ಕಡೆ ಒಂದು ನಂಬಿಕೆ. ಸೊ ಇದನ್ನು ಝೂಮಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಒಂದು ಬಂದು 4 ಗ್ರಾಮ್ಸ್ ಇರುತ್ತೆ, ಒಂದು 6 ಗ್ರಾಮ್. ಅಂದರೆ ಗಂಡು ಏನಿರ್ತಾರೆ ಮದುವೆ ಗಂಡಿಗೆ ಅವ್ರಿಗೆ ಜಾಸ್ತಿ ಇರುತ್ತೆ, ನಮಗೆ ಸ್ವಲ್ಪ ಕಮ್ಮಿ, ಅವ್ರಿಗಿಂತ ಕಮ್ಮಿ. ನಂದು ಹಾಗೆ ಪುಟ್ಟು ಬೆರಳು, ನಂದು ಸೈಜ್ ನೋಡಿ ಇಷ್ಟು. ಇದ್ರದ್ದು ಕಾಮಿಡಿ, ಇದನ್ನು ತೊಗೊಂಡು ಬಂದಿದ್ದಕ್ಕೆ ನಮ್ಮ ಹಸ್ಬೆಂಡ್ ಮನೇಲೆಲ್ಲ ಏನಿದು ಇಷ್ಟಿಗೂ ರಿಂಗ್ ತಂದಿದ್ಯಾ, ಯಾವುದಾದ್ರೂ ಚಿಕ್ಕ ಮಕ್ಳಿಗೆ ತಂದಿದ್ಯಾ ಅಂತ ಹೇಳ್ತಿದ್ರು ಅಂತ ಹೇಳ್ತಾ ಇರ್ತಾರೆ. ಸೊ ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ರಿಂಗ್. ಸೊ ನನ್ನ ಮಗಳು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಸೊ ಡೋಂಟ್ ಮೈಂಡ್. ಸೊ ನೆಕ್ಸ್ಟ್ ಒಡವೆ ಬಂದು ಕಂದ. ಒಂದು ನಿಮಿಷ. ಇನ್ನು ನನ್ನ ಹತ್ರ ಇರುವಂತಹ ಇನ್ನು ಅದರ್ಸ್ ಏನೇನು ರಿಂಗ್ಸ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ಇರುಮ್ಮ ಎಂಗೇಜ್ಮೆಂಟ್ ರಿಂಗ್ಸ್ ಆದಮೇಲೆ ಇದು ಬಂದು ನನ್ನ ಮದುವೆಗೆ ಬಂದಿರುವಂತಹ ಒಂದು ಗಿಫ್ಟ್. ಇದು ನಮ್ಮ ಮಾವ ಕೊಡಿಸಿರೋಂಥದ್ದು. ಕೈ ಸಿಕ್ಕಾಕಿಸ್ಕೊತೀಯಾ? ಅದು ಚಿನ್ನಿಮ್ಮ, ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ರೀ. ಇದು ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ನನಗೆ ಫಸ್ಟ್ ಕೊಡಿಸಿರುವಂತಹ ರಿಂಗ್ ಇದು. ಅಂದರೆ ನಮ್ಮ ಶಾಸ್ತ್ರ ಟೈಮಲ್ಲಿ ಕೊಡಿಸ್ತಾರೆ, ನಾವು ಮೊದಲನೇದು ಹೆಣ್ಮಕ್ಳಿಗೆ ಶಾಸ್ತ್ರ ಮಾಡ್ತಾರಲ್ಲ ಆವಾಗ ಕೊಡಿಸಿದಂತಹ ರಿಂಗ್ ಇದು ನನಗೆ ಅಂತ ಬಂದು. ಆವಾಗ ಈ ಡಿಸೈನ್ ತುಂಬ ಅಂದರೆ ತುಂಬ ಫೇಮಸ್ ಇತ್ತು. ಅಂದರೆ ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ರೆಡ್ ಕಲರ್ ಸ್ಟೋನ್ಸು ತುಂಬ ಆವಾಗ ಹೈಲೈಟ್ ಆಗಿತ್ತು. ನಾನೇನು ಗೊತ್ತಾ, ಆವಾಗ ಎಲ್ಲರ ಹತ್ರನೂ ಒಂದೇ ಥರ ಇದ್ದರೆ ಕನ್ಫ್ಯೂಷನ್ ಆಗಲ್ವಾ ಅಂದ್ಬಿಟ್ಟು ಈ ಥರ ಕಲ್ ತಗೊಂಡಿದ್ದೆ. ಸೊ ಲೈಕ್ ದಿಸ್. ಸೊ ಇದಿಷ್ಟು ನನ್ನ ರಿಂಗ್ ಕಲೆಕ್ಷನ್.
ತೋರಿಸುವಂತೆ. ನೆಕ್ಸ್ಟು ಇನ್ನು ಬಂದು ನನ್ನ ಹಸ್ಬೆಂಡು ಇನ್ನೊಂದು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಂತಹ ರಿಂಗ್ ಇದು. ಅಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ದೊಡ್ಡ ದೊಡ್ಡ ರಿಂಗ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಫಸ್ಟು ನಾವು ಮಾಡಿಸ್ಕೊಂಡಿದ್ದಂತಹ ರಿಂಗ್ ಇದು. ಇದು ಬಂದು 9 ಗ್ರಾಮ್ ರಿಂಗ್, 9 ಗ್ರಾಮ್ ಇರುತ್ತೆ. ಇದನ್ನೆಲ್ಲನೂ ಝೂಮ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಇದು ನನಗೆ ಹಾಕೊಂಡ್ರೆ ಇಷ್ಟಪಟ್ಟು ಕಾಣಿಸ್ತೀನಿ. ನನಗೆ ಯಾವ ಬೆರಳಿಗೂ ಆಗಲ್ಲ. ವೆಂಕಟೇಶ್ವರ ಸ್ವಾಮಿ ಅಂತ. ಇದು ಆ್ಯಕ್ಚುಲಿ ಯಾವುದು ಸ್ಟೋನ್ಸ್ ಇಲ್ಲ, ಇದು ಬಂದು ಪೇಂಟಿಂಗ್. ಇದು ವೆಂಕಟೇಶ್ವರ ಸ್ವಾಮಿನ ಹಾಕಿಸ್ಕೊಂಡು ನಮ್ಮದು ಮನೆ ದೇವ್ರು ಬಂದು ತಿಮ್ಮಪ್ಪನೇ ಆಗಿರೋದ್ರಿಂದ ಅದನ್ನೇ ಮಾಡಿಸ್ಕೋಬೇಕು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಮಾಡಿಸ್ಕೊಂಡು. ಇದು ನಮ್ಮ 3ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಮಾಡಿಸ್ಕೊಂಡಿದ್ದಂತಹ ರಿಂಗ್ ಇದು. ನೆಕ್ಸ್ಟ್ ಇದು ಆ್ಯಕ್ಚುಲಿ ಒಂದ್ಸಲಿ ತೋರಿಸಿದ್ದೀನಿ. ಇದು ನನ್ನ ಮಗಳ ಚೈನ್. ಇರುಮ ಹಾಗೆಲ್ಲ ಮಾಡಬಾರ್ದು, ತೋರಿಸ್ತೀನಿ ಸುಮ್ಮನೆ. ನನ್ನ ಮಗಳಂತೂ ಇದನ್ನು ಹೇಗೆ ಮಾಡಿದಾಳೆ ಅಂದರೆ ಬಾಯಲ್ಲಿ ಕಚ್ಚಿ 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 ಇದು 10 ಗ್ರಾಮ್ಸಲ್ಲಿ ಮಾಡಿಸಿದಂಥದ್ದು. ನೋಡಿ ನನ್ನ ಮಗಳು ಅದನ್ನು ಕಚ್ಚಿ ಯಾವ ಲೆವೆಲಿಗೆ ಹಾಳು ಮಾಡಿ ಇಟ್ಕೊಂಡವಳೆ ಅಂದರೆ ಫುಲ್ಲು ಚೈನ್ ಪೂರ ಹಾಗೆ ಕಚ್ಚಿದ್ದಾಳೆ. ಬಟ್ ಗಟ್ಟಿಯಾಗಿರೋದ್ರಿಂದ ಮುರಿದಿಲ್ಲ. ಸೊ ನೋಡಿ, ಮಕ್ಕಳಿಗೆ ಚೈನ್ ಹಾಕೋದಕ್ಕಿಂತ ಮುಂಚೆ ನಾವು ಎಷ್ಟೇ ಗಟ್ಟಿಯಾಗಿ ಮಾಡಿದ್ರು ಹಿಂಗೆ ಮಾಡ್ಕೋತಾರೆ ಮಕ್ಕಳು, ಬಾಯಲ್ಲಿ ಕಚ್ಚಿ ಕಚ್ಚಿ ಏನೋ ಒಂದು ಕಿತಾಪತಿ ಮಾಡ್ಕೋತಾ ಇರ್ತಾರೆ. ಸೊ ಇದು ನನ್ನ ಮಗಳ ಬರ್ಡೇ ಗಿಫ್ಟ್, ನನ್ನ ತಂದೆ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದು. ಹೆಣ್ಮಕ್ಳಿಗೆ ಒಡವೆಗಳಂದರೆ ತುಂಬ ಎಮೋಷನ್ಸ್ ಇರುತ್ತೆ ಅಲ್ಲ. ಸೊ ಆ ಎಮೋಷನ್ಸ್ನ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇದು ಅಂದರೆ ನನ್ನ ಹಸ್ಬೆಂಡ್ ಕೊಳ್ಚ ಇನ್ನೊಂದು ದೊಡ್ಡ ಸ್ಟೋರಿನೇ ಇದೆ ನೋಡಿ. ಇದು ಇವಾಗ ಸದ್ಯಕ್ಕಿರುವಂತಹ ಡಿಸೈನ್ ಅಂದರೆ ಈ ಥರ ಬರುತ್ತೆ. ನಾವು ಫಸ್ಟ್ ಯಾವ ಥರ ಮಾಡಿಸಿದ್ವಿ ಅಂದರೆ ಒಂಥರ ಹೀಗೆ ಡಬ್ಬು ಥರ ಬರುತ್ತೆ, ಹೀಗೆ ಕರ್ವ್ ರೀತಿ ಬಂದಿತ್ತು. ಸೊ ಅದೇನಾಯಿತು ಅಂದರೆ ಚೆನ್ನಾಗೇನೋ ಕುತ್ಕೋತಾಯಿತ್ತು. ಬಟ್ ಏನಾಗ್ತಿತ್ತು ಅಂದರೆ ಅದ್ರ ಮೇಲಿರೋ ಕ್ಯಾಪು ಬಿಚ್ಕೊಂಡು ಬಿದ್ದೋಗ್ಬಿಟ್ಟಿದೆ. ಆ ಥರ 2-3 ಹತ್ತತ್ರ ಒಂದು 1 ಗ್ರಾಮ್ ಅಷ್ಟು ಗೋಲ್ಡು ಹಾಗೆ ಬಿದ್ದು ಕಳ್ದಾಕೊಂಡ್ಬಿಟ್ಟಿದ್ದಾರೆ. ಸೊ ಅದು ಮತ್ತೆ ಇನ್ನೊಂದು ಏನಾಗ್ತಿತ್ತು ಅಂದರೆ ಅವರು ಏನು ಬಿಯರ್ಡ್ ಇರ್ತಿತ್ತಲ್ಲ, ಬಿಯರ್ಡ್ಗೂ ಸಿಗಾಕೊಂಡು ಎಲ್ಲ ಕಿತ್ತೋಗ್ತಾಯಿತ್ತು. ಸೊ ಆ ಥರ ಅದನ್ನು ನನಗೆ ಸಾಧ್ಯ ಆದರೆ ಆ ಇಮೇಜ್ನ ನಾನು ನಿಮಗೆ ಇಲ್ಲಿ ಪಿನ್ ಮಾಡಿರ್ತೀನಿ. ಆ ಥರ ಡಿಸೈನ್ನ ದಯವಿಟ್ಟು ಕೊಳ್ಚೈನಲ್ಲಿ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಸ್ಪೆಷಲಿ ಬಾಯ್ಸ್. ಅದೇನಾದರೂ ಇನ್ನೂ ನನಗೆ ಗೊತ್ತಿಲ್ಲ, ಅದು 20 ಗ್ರಾಮ್ ಆಗಿದ್ದರಿಂದ ಆ ಥರ ಆಗ್ತಿತ್ತ ಅಥವಾ ಇನ್ನೂ ಜಾಸ್ತಿ ಗ್ರಾಮ್ಸ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಮಗಂತೂ ಆ ಡಿಸೈನ್ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಮಾಡಿಸ್ಕೊಂಡಿತ್ತು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಚಾರು ಬಂಗಾರಿ ಬನ್ನಿ ಇಲ್ಲಿ ಹಾಕ್ತೀನಿ, ತೋರಿಸೋಣ. ನಿನಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ ಇಲ್ಲಿ. ಓಕೆ ಬನ್ನಿ ಇಲ್ಲಿ ತೋರಿಸ್ತೀನಿ, ಹಾಕ್ಬಿಟ್ಟು ಬನ್ನಿ, ನಾನು ಹಾಕ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಎಲ್ಲ ತೋರಿಸೋಣ, ಹಾಕ್ಬಿಟ್ಟು ಇದನ್ನು ಆ್ಯಕ್ಚುಲಿ ನಾನು ಹಾಕ್ಕೊಳ್ತಾ ಇರ್ತೀನಿ ಅವಾಗವಾಗ. ಇದು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ದಪ್ಪಗೂ ಕಾಣಿಸುತ್ತೆ. ಇದು 20 ಗ್ರಾಮ್ಸ್ ಅಂದರೆ ತುಂಬ ಒಳ್ಳೆ ಡಿಸೈನ್. ಅಂದರೆ ಕಟ್ಟಿಂಗ್ ಆಗಲಿ ತುಂಬ ಗಟ್ಟಿಯಾಗಿ ಬರುತ್ತೆ, ಎಲ್ಲೂ ತುಂಬ ಸೀದಾ ಅನ್ನೋ ಥರ ಯಾವುದೂ ಬರೋದಿಲ್ಲ. ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಹಾಕೊಂಡಾಗ ಬಾಯ್ಸ್ಗೆ. ಸೊ ಇದು ನನ್ನ ಹಸ್ಬೆಂಡು ಮದುವೆಯಲ್ಲಿ ನಾವು ಕೊಡಿಸಿದಂತಹ ಒಂದು ಚೈನ್.
ಬ್ರಾಸ್ಲೈಟ್ಸ್ ಮಾಮೂಲಿ ಗಂಡಿಗೆ ಏನೇನು ಕೊಡ್ತಾರೋ ಇದು ತುಂಬ ಹಳೆ ಡಿಸೈನೇ ಸೀದಾ. ಬಟ್ ಏನು ಅಂದರೆ ಈ ಥರ ಗೋಲ್ಡ್ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನೇನೋ ಹೊಸ್ದಾಗಿ ಏನೇ ಬಂದರೂ ಹಳೆ ಡಿಸೈನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬ ನೀಟಾಗಿ ದಪ್ಪಗೆ ಕೈ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಡಿಸೈನ್ ಬ್ರಾಸ್ಲೈಟ್ದು. ಇದು ನಾವು ಮಾಡಿಸ್ಕೊಂಡಿರೋದು 14 ಗ್ರಾಮ್ಗೆ. ನನ್ನ ಮಗಳಿಗೆಲ್ಲ ಕ್ಯೂರಿಯಾಸಿಟಿ ಏನಿಗೆ ಅಮ್ಮ ತೋರಿಸ್ತಿದೆ ಅಂತ ಅಲ್ಲ ಚಿನಿಮಾ. ನೆಕ್ಸ್ಟ್ ಬಂದು ನನ್ನ ಬ್ರಾಸ್ಲೈಟ್. ನಾನು ನಮ್ಮಮ್ಮ ನನಗೆ ಕಾಲೇಜಿಗೆ ಹೋಗಬೇಕಾದ್ರೆ ಮಾಡಿಸ್ಕೊಟ್ಟಿದ್ದಂಥ ಪುಟಾಣಿ ಬ್ರಾಸ್ಲೈಟ್ ಈ ಥರ. ಇದು ಒಂದು 8 ಗ್ರಾಮ್ಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಗೋಲ್ಡ್ ಸ್ಕೀಮಲ್ಲಿ ಹಾಕಿ ಇದನ್ನು ತೊಗೊಂಡಿದ್ದು. ಗೋಲ್ಡ್ ಸ್ಕೀಮ್ ಅಂದರೆ ಇದು ಯಾವ ಥರ ಅಂದರೆ ನಾವಿಷ್ಟು ಗ್ರಾಮ್ ಅಂತ ಫಿಕ್ಸ್ ಮಾಡ್ಕೋತೀವಿ. ಫಿಕ್ಸ್ ಮಾಡಿಬಿಟ್ಟು ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅವರು ಇಷ್ಟು ಮಂತ್ ಅಂತ ಇದು ಮಾಡ್ತಾರೆ. ನಾವು ನೆಕ್ಸ್ಟು ಹೋದಾಗ ಎಷ್ಟೇ ಅಮೌಂಟ್ ರೇಟ್ ಜಾಸ್ತಿ ಆಗಿದ್ರು ಒಡವೆದು, ನಾವು ಕಟ್ಕೊಂಡು ಹೋಗಿದ್ದ ಅಮೌಂಟ್ಗೆ ನಮಗೆ ಇಷ್ಟು ಗ್ರಾಮ್ದು ಅಂತ ಗೋಲ್ಡು ತೊಗೋಬೋದು. ಈ ಥರ ಮಾಡಿಸಿ ನಮ್ಮಮ್ಮ ಕೊಡಿಸಿದ್ದಂಥ ಫಸ್ಟ್ ಗೋಲ್ಡ್ ಇದು ನನಗೆ. ಸೊ ನನ್ನ ಕಾಲೇಜ್ ಟೈಮ್ಗೆ ಅಂತ ಕೊಡಿಸಿದ್ದು. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬಾ ಫೇವ್ರೇಟ್. ಇದು ಒಂದು 8 ಗ್ರಾಮಲ್ಲಿದೆ. ಕಾಲೇಜ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ಗೆ ತುಂಬ ಚೆನ್ನಾಗಿ. ನೆಕ್ಸ್ಟ್ ತೋರ್ಸೋಣ. ಸೈನ್ ಬಿಚ್ಚಿಟ್ಬಿಡೋಣ. ಇದನ್ನ ಹಾಕೊಂಡಿರ್ತೀರ ಅಚ್ಚಿ ಬಿಚ್ಚಲ. ನೆಕ್ಸ್ಟ್ ನನ್ನ ಹತ್ರ ಇರುವಂತಹ ಇಯರಿಂಗ್ಸ್. ನನ್ನ ಇಯರಿಂಗ್ಸ್ ಬಂದು ಇದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ಇಯರಿಂಗ್ ಇದು. ಸೊ ಇದು ನಮ್ಮ ಮದುವೆಯಲ್ಲಿ ಮಾಡಿಸ್ಕೊಂಡಂಥ ಇದು ಜುಮ್ಕಾ ಟೈಪ್ ಅಂತೂ ತುಂಬ ಟ್ರೆಂಡ್. ಈ ಥರ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಇವಾಗ ಇದ್ದೇ ಇರುತ್ತೆ ಈ ಡಿಸೈನ್, ಮೇ ಬಿ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು 16 ಗ್ರಾಮ್. ಹೆಣ್ಮಕ್ಳಿಗೆ ಓಲೆ ಮೇಲಿರೋ ಕ್ರೇಜು ಯಾವುದ್ರಲ್ಲೂ ಇರೋದಿಲ್ಲ ಬಿಡಿ. ಎಷ್ಟು ಕಲೆಕ್ಷನ್ಸ್ ಬಂದ್ರೂ ಇನ್ನು ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ಹುಡುಕ್ತಿರ್ತಾರೆ. ಇನ್ನು ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡ್ ನನಗೆ ಅಂತ ಕೊಡ್ಸಿದಂಥ ಮದುವೆಯಲ್ಲಿ ನನಗೆ ನಮ್ಮ ಅತ್ತೆ ಮಾವ ಕೊಡ್ಸಿರೋಂಥ ಇಯರಿಂಗ್. ಇದು ಕೂಡ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ತೊಗೊಂಡಂತಹ ಒಡವೆ. ಆ್ಯಕ್ಚುಲಿ ಈ ಬೀಡ್ಸ್ ಇದೆಯಲ್ಲ, ಇದನ್ನು ಆವಾಗ ತುಂಬ ನನ್ನ ಮದುವೆ ಟೈಮ್ ಅಂದರೆ 4 years ಬ್ಯಾಕ್ ಅನಿಸುತ್ತೆ. ಇದು ತುಂಬ ಅಂದರೆ ತುಂಬ ಎಲ್ಲ ಇಷ್ಟಪಟ್ಟು ಜಾಸ್ತಿ ಚಿನ್ನಮಂಗೆಲ್ಲ ಮಾಡಬಾರ್ದಿರಿ. ನಾನು ಪಿನ್ನಿಂಟ್ರೆಸ್ಟಲ್ಲಿ ಒಂದು ಫೋಟೋಸ್ ನೋಡಿದ್ದೆ. ಆ ಫೋಟೋಸಲ್ಲಿ ಆ್ಯಕ್ಚುಲಿ ಈ ಇಯರಿಂಗ್ಸೇ ಜಾಸ್ತಿ ಇರ್ತಿದ್ದಿದ್ದು. ಬಟ್ ಇದನ್ನು ಮಾಡಿಸ್ಕೋಬೋದು. ಬಟ್ ಏನು ಅಂದರೆ ನಮಗೆ ನೆಕ್ಸ್ಟ್ ಫರ್ದರ್ ವ್ಯಾಲ್ಯೂ ಅನ್ನೋದು ಬರೋದಿಲ್ಲ. ನಾವು ನೆಕ್ಸ್ಟ್ ಇರೋದು ಇದು ಹಾಕಿ ಬೇರೆ ಒಡವೆ ತೊಗೊಳ್ಳೋಣ ಅಂದರೆ ಈ ಬೀಡ್ಸ್ಗೆಲ್ಲನೂ ತೊಗೊಂಡಿರ್ತಾರೆ ಅವಾಗ. ಬಟ್ ನಮಗೆ ರೀಸೇಲಿಂಗ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ. ಹಾಗೆ ಕೆಲವೊಂದು ಕಡೆ ಬಿದ್ದೋಗ್ಬಿಟ್ರೆ ಅದು ಲುಕ್ಕೇ ಹೊರಟೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ನೋಡ್ಕೋಬೇಕಾಗಿರುವಂತಹ ಒಡವೆ ಇದು ನನಗೆ. ಬಟ್ ನನಗೆ ತುಂಬ ಇಷ್ಟ. ಹಾಗೆ ಎಲ್ಲ ರೀತಿ ಸ್ಯಾರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈವನ್ ಡ್ರೆಸ್ಗೂ ಕೂಡ ಇದು ತುಂಬ ನೀಟಾಗಿ ಮ್ಯಾಚ್ ಆಗುವಂಥದ್ದು. ನೆಕ್ಸ್ಟ್ ಇದು ನನ್ನ ಮಗಳ ನೆಕ್ಲೆಸ್. ಇದು ಆ್ಯಕ್ಚುಲಿ ನನ್ನ ಮಗಳ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ ಹೇಳಿದಾಗ ನಾನು ತೋರಿಸಿದ್ದೆ ಇದನ್ನು ಲಾಸ್ಟ್ ಇಯರು. ಬಟ್ ಇನ್ನೊಂದು ಸತಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ 8 ಗ್ರಾಮಲ್ಲಿ ಬರುತ್ತಲ್ಲ ಚಾರು. ಇಡಿಯಲ್ಲಿ ಎಲ್ಲ ಹಾಗೆ ಎತ್ಕೋಬಾರ್ದು, ಒಂದೊಂದನ್ನೇ ತೋರಿಸ್ಬೇಕು. ನಾನು ನಿಂಗೆ ತೋರಿಸ್ತಿಲ್ವಾ, ಬರೀ ನಾನು ನಿನ್ನ ಕತ್ತಿಗೆ ಹಾಕ್ತೀನಿ ಇದನ್ನು. ಇದು ಬಂದು 8 ಗ್ರಾಮ್ ನೆಕ್ಲೆಸ್. ಇದು ಮಕ್ಕಳಿಗೆ ನಮಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು
ಲಾಂಗ್ ಹಾಕಿದಾಗ ಲಾಂಗ್ ಹಾರ ಹಾಕಿ ಈ ಥರ ಶಾರ್ಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದು ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಅವ್ರ ಅತ್ತೆ ಪ್ರೆಸೆಂಟೇಷನ್ ಅವಳ ಬರ್ಡೇಗೆ ಅಂತ ಮಾಡಿಸಿರೋದು. ನೆಕ್ಲೆಸ್ ಇದು ಆ್ಯಕ್ಚುಲಿ ಏನಾಗಿದೆ ಇದರದ್ದು ಪ್ರಾಬ್ಲಮ್. ನಾನು ಇದರಲ್ಲಿ ಹೇಳ್ತೀನಿ ನೋಡಿ. ಇಟ್ಕೊಂಡ್ಸಿನಮ್ಮ ಎಲ್ಲ ಇತ್ತು. ಈ ಥರ ಮ್ಯಾಂಗೋ ಡಿಸೈನ್ ಮಾಡಿಸಿದಾಗ ಪ್ರಾಬ್ಲಮ್ ಆಗೋದು ಇದೆ. ಬಿಡು ಮಗನ, ಕೈ ಬಿಡು. ನೋಡಿ, ಹೀಗೆ ಹಾಕಿದಾಗ ಅದು ಕಟ್ಟೆ ಆಗೋಗ್ಬಿಟ್ಟಿದೆ. ಅದು ಎಷ್ಟು ಈಸಿಯಾಗಿ ಕಟ್ಟಾಗಿದೆ ಅಂದರೆ ನಾನು ಐ ಥಿಂಕ್ ಇದನ್ನು ಸುಮ್ಮನೆ ಒಂದು ಹೆಂಗಾಗಿದೆ ಕಟ್ಟು. ಇದನ್ನು ಮತ್ತೆ ಮಾಡಿಸ್ಬೇಕು ಅಂದರೆ ಅಲ್ಲಿ ಏನೋ ಒಂಥರ ಬರುತ್ತೆ. ಎಷ್ಟು ಈಸಿಯಾಗಿ ಕಟ್ಟಾಗೋಗ್ಬಿಟ್ಟಿದೆ. ನಾವು ನೋಡಿ ಅದಕ್ಕೆ ನಾವು ಒಡವೆಗಳನ್ನ ಏನೇ ಮಾಡಿಸ್ಕೊಂಡ್ರು ಗಟ್ಟಿಯಾಗಿ ಮಾಡಿಸ್ಕೋಬೇಕು. ಹಾಗೆ ಈ ಥರ ತೀರಾ ಲಿಂಕ್ ಬರುತ್ತಲ್ಲ, ಈ ಥರ ಡಿಸೈನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಮ್ಮ ಜ್ಯುವೆಲ್ರೀಸು ತುಂಬ ಸೇಫಾಗಿರುತ್ತೆ ಅನ್ನೋದು ನನಗನ್ಸಿದ್ದು. ಆ್ಯಂಡ್ ಏನೋ ಲೈಟ್ ವೆಯ್ಟಾಗಿ ಮಾಡಿಕೊಟ್ಬಿಡ್ತಾರೆ ಅಂತ ನಾವು ಮಾಡಿಸ್ಕೊಬಿಡ್ತೀವಿ. ಬಟ್ ಏನು ಗೊತ್ತಾ, ಅದು ಮಾಡಿಸ್ಕೊಂಡಾದ್ಮೇಲೆ ಈ ರೀತಿ ಪ್ರಾಬ್ಲಮ್ ಆದಾಗ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ನನ್ನ ಮದುವೆಯಲ್ಲಿ ನಾನು ಮಾಡಿಸ್ಕೊಂಡಿದ್ದಂತಹ ನೆಕ್ಲೈಸು, ನನ್ನ ಜುಮ್ಕೆಗೆ ಮ್ಯಾಚಿಂಗು. ಇದು ರೆಡ್ ಸ್ಟೋನ್ಸೇ ಬರುತ್ತೆ ಇದರಲ್ಲಿ ಕೆಲವೊಂದು. ಈ ಲಾಂಗ್ ಚೈನ್ ಕೂಡ ನನ್ನ ಮದುವೆದೆ. ಇದು ಬಂದು 70 ಗ್ರಾಮ್ಸ್ 72 ಗ್ರಾಮ್ಸ್ ಇದೆ. ಬಟ್ ಇದರಲ್ಲಿ ನಾನು ಮಾಡಿದ ಮಿಸ್ಟೇಕ್ ಅಂದರೆ ಫುಲ್ ಒಂದು ರೌಂಡ್ ಪೂರ್ತಿ ಸ್ಟೋನ್ಸ್ ಹಾಕಿಸ್ಕೊಂಡಿದ್ದು. ಆ್ಯಕ್ಚುಲಿ ಇಷ್ಟು ಸ್ಟೋನ್ಸ್ ಹಾಕಿಸ್ಕೊಂಡ್ರೆ ಸುಮ್ಮನೆ ಚಿನ್ನಕ್ಕೆ ವ್ಯಾಲ್ಯೂ ಕಮ್ಮಿ. ಮ್ಯಾಕ್ಸಿಮಮ್ ಅಂದರೂ ಇಲ್ಲೊಂದು 162 ಸ್ಟೋನ್ಸ್ ಏನೋ ಬಂದಿದೆ. ಸೊ ಹತ್ತತ್ರ 10 ಗ್ರಾಮ್ಸ್ ಏನೋ ಅದಕ್ಕೆ ಹೊರಟೋಗ್ಬಿಡುತ್ತೆ. ಬೆಟರ್ ಗೋಲ್ಡಲ್ಲಿ ಸ್ಟೋನ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆ ಸಜೆಷನ್. ನನ್ನ ಮದುವೆ ನನ್ನ ಹಸ್ಬೆಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿತ್ತು. ಹೋಪ್ ನಿಮಗೆ ಈ ಸಿನಿಮಾ ಬಿಡು ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕೊಟ್ಟದೊಂದು ಲೈಕ್, ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ತಪ್ಪದೆ ನೋಡಿ. ಬಾಯ್. ನೀನು ಹೇಳು, ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು. ಓಕೆ ಬಾಯ್.